ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಪರಾಭವನಾಮ ಸೂತ್ರ, ಉತ್ತರಾಯಣ, ವಸಂತ ಋತು, ವೈಶಾಖ ಬಹುಳ ಚತುರ್ದಶಿ, ಶುಕ್ರವಾರ 15/5/2026. ಇನ್ನು ವಾರ ಬಂದು ಶುಕ್ರವಾರ, ತಿಥಿ ಬಂದು ಚತುರ್ದಶಿ, ರಾತ್ರಿ 3:58 ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ, ಸಾಯಂಕಾಲ 6:27 ಯೋಗ ಬಂದು ಆಯುಷ್ಮಾನ್, ಕರ್ಣ ಬಂದು ಭದ್ರೆ. ಇನ್ನು ವಿಶೇಷ ಏನಪ್ಪ ಅಂದರೆ, ಈ ದಿನ ವಿಶೇಷ ಅಂದರೆ ಪಕ್ಷಾಂತರಚಾರ. ನೋಡಿ, ಸೂರ್ಯ ಸಂಕ್ರಮಣ ಅಂತ ಕರೀತಾರೆ. ಸೂರ್ಯ ಸಂಕ್ರಮಣದಲ್ಲಿ ಹಲವರು ತರ್ಪಣ ಕೂಡ ಬಿಡ್ತಾರೆ. ಹತ್ತಿರ ಅಮಾವಾಸ್ಯೆ ರೋಗ ಸಂಕ್ರಮಣ ಅಂದರೆ ಆ ಸಂಕ್ರಮಣದಲ್ಲಿ ಮಾತ್ರ ಬಿಡ್ತಾರೆ, ಅಮಾವಾಸ್ಯೆಗೆ ಬಿಡೋದಿಲ್ಲ. ಕೆಲವಾರು ಪದ್ಧತಿಗಳು. ಈ ಒಂದು ಸಂಕ್ರಮಣ ಏನಪ್ಪ ಅಂದರೆ ರವಿ ಸಂಕ್ರಮಣ. ರವಿ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ನೋಡಿ, ಈ ಸಂಕ್ರಮಣದಿಂದ ಬಹಳಷ್ಟು ಜನದ ಭವಿಷ್ಯ ಚೇಂಜ್ ಆಗ್ತಕ್ಕಂಥದ್ದು, ದಿನ ದಿನಕ್ಕೂ ಸಹ ಆದಾಯ ವೇಗಗಳು ಚೇಂಜ್ ಆಗ್ತಕ್ಕಂಥದ್ದು, ಅವರಿರ್ತಕ್ಕಂಥ ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದು, ಹೆಚ್ಚತಕ್ಕಂಥದ್ದು, ಆರೋಗ್ಯ, ಎಲ್ಲ ವಿಷಯಗಳು ಸಹ ಸೂರ್ಯನನ್ನು ಡಿಸೈಡ್ ಮಾಡ್ತಾನೆ. ಕಂಟಿನ್ಯೂಸ್ ಆಗಿ 2 ಪಕ್ಷಾಂತರಗಳಾಗಿರುವಾಗ ನೋಡಿ, ಬುಧನು ಮಿತ್ರನು ಮೇಷರಾಶಿಯವರಿಗೆ, ಶುಕ್ರನು ಮಿತ್ರನು, ರವಿ ಅಂತಕ್ಕಂಥವನು ನೀಚ ಸ್ಥಾನದಲ್ಲಿರ್ತಕ್ಕಂಥದ್ರಿಂದ ಈ ಮೇಷರಾಶಿಯವರಿಗೆ ಶುಭ ಫಲ ಯಾವಾಗಿನವರೆಗೂ, ಮುಂದಿನ ಪಕ್ಷಾಂತರಚಾರದವರೆಗೂ 29/5/2020 ಇರ್ತಕ್ಕಂಥದ್ದು. ಅದರಿಂದ ವೃಷಭ ರಾಶಿಗೆ ಬಂದಾಗ ಬುಧನು ವೃಷಭ ರಾಶಿಗೆ ಮಿತ್ರನು, ಪ್ರಯಾಣ ಸಾಧ್ಯತೆ ಇರ್ತಕ್ಕಂಥದ್ದು. ಇದು ಸ್ವಂತ ಮನೆ ಶುಕ್ರನಿಗೆ, ಯಾವುದೋ ವೃಷಭ ಅಂತಕ್ಕಂಥದ್ದು. ಸೂರ್ಯನಿಗೆ ವೈರತ್ವ ಇರ್ತಕ್ಕಂಥದ್ದು. 2 ಶುಭ, 1 ಅಶುಭವಾಗಿರ್ತಕ್ಕಂಥ ಇದರಿಂದ ಸಾಮಾನ್ಯ ಫಲಗಳು ಯಾವುದೋ ಮುಂದಿನ ಪಕ್ಷಾಂತರಚಾರದವರೆಗೂ ಬರ್ತಕ್ಕಂಥದ್ದು. ಆದ್ಮೇಲೆ ಇಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಮಿಥುನಕ್ಕೆ ಬುಧನದು ಸ್ವಂತ ಮನೆ, ಶುಕ್ರನ ಮಿತ್ರನು, ಅದೇ ರೀತಿಯಲ್ಲಿ ರವಿ ಅಂತಕ್ಕಂಥವನು ಸಹ ಈತನಿಗೆ ಅನುಕೂಲವಿರ್ತಕ್ಕಂಥವನು. ಸಾಮಾನ್ಯ ಫಲ ಇವರು ರವಿಯ ಒಂದು ಬಲದಿಂದ 10ನೇ ಸ್ಥಾನದಲ್ಲಿ ರವಿ ಇರೋದ್ರಿಂದ ಕಾರ್ಯವಿಘ್ನಗಳಾಗ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಸಾಮಾನ್ಯ ಫಲ, ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳು ಬರೋದಿಲ್ಲ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ನೋಡಿ, ಬುಧನು ವೈರಿ ಅವರಿಗೆ ಕರ್ಕಾಟಕಕ್ಕೆ, ಶುಕ್ರನು ವೈರಿ ಕರ್ಕಾಟಕಕ್ಕೆ, ಮತ್ತು ರವಿ ಸಹ ವೈರಿ ಆಗಿರೋದ್ರಿಂದ ಬಹಳ ಕಷ್ಟಕರವಾಗಿರ್ತಕ್ಕಂಥ ದಿನಗಳು 29 ತಾರೀಕಿರ್ತಕ್ಕಂಥದ್ದು. ಧನವ್ಯಯ, ವೃಥ ತಿರುಗಾಟ ಮತ್ತು ಆದಾಯದಲ್ಲಿ ಕೊರತೆ ಇವೆಲ್ಲ ಕರ್ಕಾಟಕ ರಾಶಿಯವರನ್ನು ಕಾಡ್ತಕ್ಕಂಥದ್ದು 29ನೇ ತಾರೀಕುವರೆಗೂ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ. ನೀವು ಸೂರ್ಯ ಭಗವಾನನನ್ನು ಧ್ಯಾನಿಸಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥ ಸಂದರ್ಭ ಇರ್ತಕ್ಕಂಥದ್ದು. ಅಲ್ಲಿಂದ ಸಿಂಹರಾಶಿಯವರಿಗೆ ನೋಡಿ, ಬುಧನ ವೈರಿ ಆದರೂ 10ನೇ ಸ್ಥಾನ ಲಕ್ಷ್ಮೀಕರ. ಶುಕ್ರನು ಸಾಮಾನ್ಯ ಸ್ಥಾನದಲ್ಲಿದ್ದರೂ ಸಹ 11ನೇ ಸ್ಥಾನ ಇರ್ತಕ್ಕಂಥದ್ರಿಂದ ರಕ್ಷಕನಾಗಿರ್ತಾನೆ. ರವಿ 8ನೇ ಮನೆ, ಸ್ವಂತ ಮನೆ. ಸಿಂಹರಾಶಿಗೆ ರವಿ ಸ್ವಂತ ಮನೆ ಆಗಿರೋದ್ರಿಂದ ಯಾವುದೋ ಅಶುಭ ಫಲಗಳು ಬರೋದಿಲ್ಲ. ಆದರೂ ಸಹ ಸಿಂಹರಾಶಿಯವರಿಗೆ ಈ 29ರವರೆಗೂ ಬಹಳ ಕಷ್ಟಕರವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ನೋಡಿ, ಕನ್ಯಾ ರಾಶಿಗೆ ಬುಧನು ಉಚ್ಚ ಹಾಗೂ ಸ್ವಕ್ಷೇತ್ರ ಬೇರೆ, ಉಚ್ಚ ಕ್ಷೇತ್ರ ಬೇರೆ, 9ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ವಿಶೇಷ. ಅದೇ ರೀತಿಯಲ್ಲಿ ಶುಕ್ರನು ನೀಚ ಕ್ಷೇತ್ರದಲ್ಲಿರ್ತಾನೆ, ಅವನು 10ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಒಳ್ಳೆಯ ಫಲ ಕೊಡ್ತಾನೆ. ಅದೇ ರೀತಿಯಲ್ಲಿ ಸೂರ್ಯನು 7ನೇ ಸ್ಥಾನದಲ್ಲಿರ್ತಾನೆ, ವೈರತ್ವ ಇರ್ತದೆ. ಕನ್ಯಾ ರಾಶಿಗೂ ಸೂರ್ಯನಿಗೂ ವೈರತ್ವ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾದ ಫಲಗಳು ಯಾರಿಗೆ ಕನ್ಯಾ ರಾಶಿಗೆ ಬರ್ತಕ್ಕಂಥದ್ದು. ನೀವು ಶುಕ್ರ ಹಾಗೂ ರವಿಯನ್ನು ಧ್ಯಾನಿಸಿ, ನಿಮ್ಮ ಕಷ್ಟಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು. ಅಲ್ಲಿಂದ ತುಲಾರಾಶಿಗೆ ಬಂದಾಗ ನೋಡಿ, ಅನುಕೂಲ ಸಿಂಧು ಇದು ಯಾರಿಗೆ, ಈ ತುಲಾರಾಶಿಯವರಿಗೆ. ಯಾಕಂದರೆ 8ಮ ಸ್ಥಾನದಲ್ಲಿರ್ತಕ್ಕಂತಹ ಬುಧನು, ಸ್ವಕ್ಷೇತ್ರದಲ್ಲಿರ್ತಕ್ಕಂತಹ ಶುಕ್ರನು, ಎರೆಹೋ ನೀಚ ಕ್ಷೇತ್ರದಲ್ಲಿರ್ತಕ್ಕಂಥ ಸೂರ್ಯನು, ಈ 3 ಜನ ವಿಶೇಷವಾದ ಪರಿಣಾಮ ಬೀರೋದ್ರಿಂದ ಇವರಿಗೆ ಸ್ವಲ್ಪ ಸೂರ್ಯನ ಕಡೆಯಿಂದ ಅತಿ ಕೆಟ್ಟದಾಗಿರ್ತಕ್ಕಂಥ ಫಲಗಳು ಬರ್ತದೆ. ಭಗವಾನ್ ಸೂರ್ಯನಾರಾಯಣನ ಧ್ಯಾನಿಸಿ, ನವಗ್ರಹ ದೇವಸ್ಥಾನಕ್ಕೆ ಹೋಗಿ 9 ಪ್ರದಕ್ಷಿಣೆ ಮಾಡಿ, ನಿಮಗೆ ಸ್ವಲ್ಪ ತುಲಾರಾಶಿಯವರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ವೃಶ್ಚಿಕ ರಾಶಿಗೆ ಬಂದಾಗ 7ನೇ ಸ್ಥಾನದಲ್ಲಿ ಬುಧನು, 8ನೇ ಸ್ಥಾನದಲ್ಲಿ ಶುಕ್ರನು, 5ನೇ ಸ್ಥಾನದಲ್ಲಿ ರವಿ ಇರ್ತಕ್ಕಂಥದ್ದು. ಅತಿಶಯವಾಗಿರ್ತಕ್ಕಂಥ ಫಲಗಳು ವೃಶ್ಚಿಕ ರಾಶಿಯವರಿಗೆ ಬರ್ತಕ್ಕಂಥದ್ದು. ಇವರು ಸಹ ಸಾಧ್ಯವಾದಷ್ಟು ಬುಧನನ್ನು ಧ್ಯಾನ ಮಾಡಬೇಕು ಮತ್ತು ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಬುಧನಿಗೆ
ಈ ಬಂಗಾರದ ಬಣ್ಣದ ಹೂವು ಇದ್ದರೆ ಅದನ್ನು ಅರ್ಪಿಸಿದರೆ ಸ್ವಲ್ಪ ಇವರಿಗೆ ಸರಿ ಹೋಗ್ತಕ್ಕಂಥದ್ದು. ಅಲ್ಲಿಂದ ಪಕ್ಷಾಂತರಚಾರವಾಗಿ ಮುಂದಕ್ಕೆ ಬರ್ತಕ್ಕಂಥದ್ದು ಧನುಸ್ಸು ರಾಶಿ. ನೋಡಿ, ಧನುಸ್ಸು ರಾಶಿಯವರಿಗೆ ಬುಧನ ಮಿತ್ರನು 6ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ದ್ರವ್ಯಲಾಭ ಆಗ್ತಕ್ಕಂಥದ್ದು. ಏನೋ ಶುಕ್ರನು ಸಹ 7ಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಆದರೆ ಸೂರ್ಯನು ವೈರತ್ವ ತೋರಿಸ್ತಾ ಇರ್ತಕ್ಕಂಥದ್ರಿಂದ 4ನೇ ಸ್ಥಾನದಲ್ಲಿರ್ತಕ್ಕಂಥದ್ರಿಂದ ಮಧ್ಯಮ ಫಲಗಳು ಬರ್ತದೆ. ಏನೋ ಹಣದ ಒಳಹರಿವು ಕಡಿಮೆ ಆಗ್ತಕ್ಕಂಥದ್ದು, ಅದರ ಲಾಭಗಳು ನಷ್ಟಗಳು ಸಾಮಾನ್ಯವಾಗಿರ್ತದೆ. ದುಡ್ಡು ನಿಮ್ಮ ಹತ್ರ ನಿಲ್ಲಲ್ಲ. ಆದ್ದರಿಂದ ನೀವು ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಶುಕ್ರನನ್ನು ಧ್ಯಾನ ಮಾಡಿ, ನೀವು ಸಾಧ್ಯವಾದಷ್ಟು ಈ ಅವರೆಕಾಳಾಗಲಿ ದಾನ ಕೊಟ್ಟರೆ ಬ್ರಾಹ್ಮಣರಿಗೆ ನಿಮ್ಮ ಕಷ್ಟಗಳು ಸ್ವಲ್ಪ ಸರಿ ಹೋಗ್ತದೆ. ಆದರೂ ಉತ್ತಮವಾಗಿರ್ತದೆ, ನಿಮಗೆ ತೊಂದರೆ ಇಲ್ಲ. ಇನ್ನು ಮಕರ ರಾಶಿಗೆ ಬಂದಾಗ, ಮಕರವು ಬುಧನ ಮಿತ್ರ, ಶುಕ್ರನು ಸಹ ಮಕರನಿಗೆ ಮಿತ್ರ. ಆದರೆ ಸೂರ್ಯನು ವೈರಿಯಾಗಿರ್ತಕ್ಕಂಥದ್ದು. ವೈರಿಯಾದರೂ ಸಹ 3ನೇ ಸ್ಥಾನದಲ್ಲಿ ಸೂರ್ಯನಿದ್ದರೆ ಶುಭ ಫಲಗಳು ಬರ್ತಕ್ಕಂಥದ್ದು. ಆದ್ದರಿಂದ ಸಾಮಾನ್ಯ ಫಲಗಳು ಮಕರ ರಾಶಿಯವ್ರಿಗೆ ಬರ್ತದೆ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ 4ನೇ ಸ್ಥಾನದಲ್ಲಿ ಬುಧನು, 5ನೇ ಸ್ಥಾನದಲ್ಲಿ ಶುಕ್ರನು ಮತ್ತು ಶತ್ರುತ್ವದಲ್ಲಿ ಸೂರ್ಯನು 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಯಾವುದೇ ಒಳ್ಳೆಯ ಫಲಗಳಿರೋದಿಲ್ಲ. ನೀವು ಸ್ವಲ್ಪ ಕಟ್ಟೆಚ್ಚರದಿಂದ ಇರಿ. ನೀವು ಕುಂಭರಾಶಿಯವರು, ನಿಮಗೆ ಬಹಳ ಕಷ್ಟಕರವಾದ ದಿನಗಳು ಈ ಒಂದು 15 ದಿನ 29ನೇ ತಾರೀಕು ಇರ್ತದೆ. ಅಲ್ಲಿಂದ ಆಚೆಗೆ ಗ್ರಹಗತಿಗಳ ಬದಲಾವಣೆಯಲ್ಲಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಮೀನರಾಶಿಗೆ ಬಂದಾಗ, ಮೀನವು ಬುಧನಿಗೆ ನೀಚ ಕ್ಷೇತ್ರ, ಶುಕ್ರನಿಗೆ ಉಚ್ಚ ಕ್ಷೇತ್ರ ಮತ್ತು ಸೂರ್ಯನಿಗೆ ವೈರಿಯಾಗಿರ್ತಕ್ಕಂಥದ್ದು. ಅಂದರೆ 3ನೇ ಸ್ಥಾನದಲ್ಲಿ ಬುಧನಿದ್ದಾನೆ, 4ನೇ ಸ್ಥಾನದಲ್ಲಿ ಶುಕ್ರ ಇದ್ದಾನೆ, ರಾಶಿಯಲ್ಲಿ ಯಾರು ರವಿ ಇದ್ದಾನೆ. ಇದರಿಂದ ಎಲ್ಲ ಮಿಶ್ರ ಫಲಗಳು, ಅಂದರೆ ನೀವು ಅಂದುಕೊಂಡಷ್ಟು ಲಾಭಾದಾಯಗಳು ಬರೋದಿಲ್ಲ. ಎಲ್ಲ ವಿಷಯಗಳಲ್ಲಿ ಕಿರಿಕಿರಿ ಇರ್ತಕ್ಕಂಥದ್ದು. ನೌಕರರಿಗಂತೂ ಬಹಳ ಕಿರಿಕಿರಿ ಇರ್ತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಆದಾಯದಲ್ಲಿ ಕೊರತೆ ಇರ್ತಕ್ಕಂಥದ್ದು. ಎಲ್ಲ ಮಿಶ್ರ ಫಲಗಳಿರ್ತಕ್ಕಂಥದ್ದು. ನೀವು ಸಹ ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ, ನಿಮಗೆ ಒಳ್ಳೆಯದಾದ ಫಲಗಳು ಕೊಡ್ತಕ್ಕಂಥದ್ದು. 29/5 ಮತ್ತೆ ಪಕ್ಷಾಂತರಚಾರ ಆಗೋದ್ರಿಂದ, ಬುಧನು ಬದಲಾವಣೆ ಆಗೋದ್ರಿಂದ ನಿಮಗೆ ಕೆಲವರಿಗೆ ಗ್ರಹಗತಿಯಲ್ಲಿ ಸಾಮಾನ್ಯ ರೀತಿಯಲ್ಲಿ ಗೋಚರ ಅಂತ ಕರಿತೀವಿ. ಸಾಮಾನ್ಯ ಗೋಚರ ಬದಲಾವಣೆ ಆಗ್ತಕ್ಕಂಥದ್ದು. ಆದ್ಮೇಲೆ ಇದು ಬುಧ, ಶುಕ್ರ ಹಾಗೂ ರವಿ ಸ್ಥಾನಪಲಟ ಮಾಡೋದ್ರಿಂದ ಬಂದಿರತಕ್ಕಂಥ ಫಲ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಮಗೆಲ್ಲರಿಗೂ ಈ ಬುಧ, ಶುಕ್ರ, ರವಿ ಗ್ರಹಗಳು ಶುಭವನ್ನುಂಟು ಮಾಡಲಿ ಅಂತ ಅವುಗಳನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನದ ಸಾಯಸ್ಕೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆದ್ಮೇಲೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮನ ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ ಮತ್ತು ನಮಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅಂತ ನಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.